ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಇವತ್ತು ಬೆಳಗ್ಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕುಂಕುಮ ಆಮೇಲೆ ವಿಭೂತಿ ಎಲ್ಲ ಹಚ್ಚಿದ್ದೀನಿ. ಬನ್ನಿ ನೋಡೋಣ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತೇಳಿ. ನನ್ನ ಮಗಳಿಗೆ ಅಬಕಾಸ್ ಮಾಡೋಕೆ ಹಚ್ಚಿದ್ದೆ. ಅವಳು ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋಣ ಬನ್ನಿ. ನೋಡಿ, ಕುಂತ್ಕೊಂಬಿಟ್ಟಿದ್ದಾಳೆ ಅಬಕಾಸ್ ಮಾಡು ಅಂತಂದರೆ. ನೋಡಿ ಫ್ರೆಂಡ್ಸ್, ಅಬಕಾಸ್ ಮಾಡು ಅಂತಂದರೆ ಸುಮ್ಮನೆ ಕುತ್ಕೊಂಬಿಟ್ಟಿದ್ದಾಳೆ. ಅವಳೊಂದು ಸ್ವಲ್ಪ ಮಂಡಿ ಹಠ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ಮುದ್ದು ಮಾಡಿ ಕೂತ್ಕೊಂಡು ಕುಂದ್ರಮ್ಮ ಅನ್ನಬೇಕು. ಇವಾಗ ನಾನು ಮನೆಯೆಲ್ಲ ಕ್ಲೀನು, ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಸ್ವಲ್ಪ ಮಂಗಳವಾರ ಅಲ್ಲ, ಹಾಗಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡಬೇಕು. ಸೋಫಾ ಕೆಳಗಡೆ ಕ್ಲೀನ್ ಮಾಡಬೇಕು. ಆಮೇಲೆ ಬೆಡ್ರೂಮು, ಕಿಚನ್ನು, ಹಾಲು ಎಲ್ಲ ಕ್ಲೀನಾಗಿ ನೀಟಾಗಿ ಒರೆಸ್ಕೊಂಬರ್ಬೇಕು. ಅದರೊಳಗಡೆ ಮನೆ ಕ್ಲೀನ್ ಮಾಡೋಕ್ಕೆ ನೀರು ತೊಗೊಂಡಿರ್ತೀವಲ್ಲ, ಅದರೊಳಗಡೆ ಸ್ವಲ್ಪ ಉಪ್ಪನ್ನು ಮತ್ತು ಒಂಚೂರು ಚಿಟಿಕೆ ಅರಶಿನ ಹಾಕಬೇಕು. ಎಲ್ಲ ಮನೆ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇವಾಗ ಕ್ಲೀನ್ ಮಾಡಿದ್ಮೇಲೆ ಸ್ನಾನ ಎಲ್ಲ ಆಗಿ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಆಗಿದೆ. ನೋಡಿ, ರಂಗೋಲಿ ಹಾಕಿ ತುಳಸಿ ಪೂಜೆ, ಆಮೇಲೆ ಹೊಸಲು ಪೂಜೆ ಎಲ್ಲ ಈ ರೀತಿ ಮಾಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಬನ್ನಿ ನೋಡಿ, ಈ ಥರ ಮಂಗಳವಾರ ಈ ಥರ ಪೂಜೆ ಮಾಡಿದ್ದೀನಿ. ನೋಡಿ, ಇವಾಗೆಲ್ಲ ಪೂಜೆ ಮಾಡಿದ್ದೀನಿ. ಮತ್ತು ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರಾಯರ ಪೂಜೆ ಮಾಡಿದ್ದೀನಿ. ಆಮೇಲೆ ಇವರು ನಮ್ಮ ಅತ್ತೆ ಮಾವ, ಆಮೇಲೆ ಇಲ್ಲಿ ಶಾರದಾ ದೇವಿ ಫೋಟೋ ಇದೆ, ಅಲ್ಲೆಲ್ಲ ಅದಕ್ಕೂ ಎಲ್ಲ ಪೂಜೆ ಮಾಡಿದ್ದೀನಿ. ಮತ್ತು ಹೊಸಲು ಪೂಜೆ, ರಂಗೋಲಿ, ತುಳಸಿ ಎಲ್ಲನೂ ಆಗಿದೆ. ಪೂಜೆ ಎಲ್ಲ ಚೆನ್ನಾಗಾಗಿದೆ. ಇವತ್ತು ಮಂಗಳವಾರ ಪೂಜೆ ತುಂಬಾ ಚೆನ್ನಾಗಾಯಿತು. ಮತ್ತು ನಿಮ್ಮ ಮನೇಲಿ ಹೇಗೆಲ್ಲ ಪೂಜೆ ಮಾಡ್ತೀರಿ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ತರಕಾರಿ ತೊಗೊಂಡ್ಬಂದಿದ್ರು. ನೋಡಿ, ಎಲ್ಲ ತರಕಾರಿ ಎಲ್ಲ ಎತ್ತಿಡಬೇಕು. ಇವಾಗ ತರಕಾರಿ ಎಲ್ಲ ಟೊಮೆಟೊ, ಆಮೇಲೆ ಈರುಳ್ಳಿ, ಬಟಾಣಿ ಕಾಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಬೆಂಡೆಕಾಯಿ, ನಮ್ಮ ಹತ್ರ ಇದು ಪುಂಡೆ ಪಲ್ಯ, ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತಾರಲ್ಲ ಅದು, ಆಮೇಲೆ ಬೆಂಡೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಬೀನ್ಸು, ಇಷ್ಟೆಲ್ಲ ತರಕಾರಿ ಇದ್ದಾವೆ. ಇಷ್ಟೆಲ್ಲ ತರಕಾರಿ ಫ್ರಿಜ್ಜಿನಲ್ಲಿ ಆರ್ಗನೈಸ್ ಮಾಡಬೇಕು. ಇವಾಗೆಲ್ಲ ಫ್ರಿಜ್ಜಿನಲ್ಲಿ ಎತ್ತಿಡ್ತಿದ್ದಾನೆ ನೋಡಿ ನನ್ನ ಮಗ. ಎಲ್ಲ ಫ್ರಿಜ್ಜಿನೊಳಗೆ ಎತ್ತಿಟ್ಟು ನೋಡಿ ಎಲ್ಲ ಇಡ್ತಾಯಿದ್ದಾನೆ, ನೀಟಾಗಿ ಇಡ್ತಾನೆ. ಸ್ವಲ್ಪ ಬಟ್ಟೆ ಇದ್ದವು, ಬಟ್ಟೆ ತೊಳೆದಾಕೋಣ ಅಂತ ತೊಳೆದಾಕಿ ಮೇಲೆ ತೊಗೊಂಬಂದಿದ್ದೀನಿ. ನೋಡಿ, ಬಟ್ಟೆ ಹಾರಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಬಿಸಿಲಿದೆಯಲ್ಲ, ಇವತ್ತು ಬಿಸಿಲಿಗೆಲ್ಲ ಒಣ್ಕೊಂಡ್ಬಿಡ್ತಾವೆ ಅಂಥೇಳಿ ಸ್ಕೂಲ್ ಬಟ್ಟೆ ಅದೆಲ್ಲ ಇದ್ದವು. ಹಾಗಾಗಿ ಎಲ್ಲ ತೊಳೆದು ಹಾಕಿ ಮೇಲೆ ತೊಗೊಂಬಂದು ಹಾರಾಕ್ತಾಯಿದ್ದೀನಿ, ಬಿಸಿಲಿಗೆ ಚೆನ್ನಾಗಿ ಒಣಗಲಿ ಅಂಥೇಳಿ. ಮತ್ತು ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಬೇಕು ಅಂಥೇಳಿ ಸ್ವಲ್ಪ ಬೀನ್ಸ್ ಇದ್ದವು. ಬೀನ್ಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನನಗೆ ಅಡುಗೆ ಮಾಡೋಕ್ಕೆ ಹಗರಾಗತ್ತೆ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಮಗ ಹೆಂಗೆ ಕೂತ್ಕೊಂಡಿದ್ದಾನೆ, ಓದ್ಕೊ ಅಂದರೆ ಈ ಥರ ಮಾಡ್ಕೊಂಡು ಕುಂತ್ಕೊಂಡಿದ್ದಾನೆ. ನೋಡಿ, ನನ್ನ ಮಗಳು ಆಟ ಆಡ್ತಿದ್ದಾಳೆ. ನೈಟ್ ಊಟಕ್ಕೆ ಸ್ವಲ್ಪ ರೈಸ್ ಇತ್ತು, ಮಜ್ಜಿಗೆ ಸಾರು ಮಾಡೋಣ ಅಂತ ಮಜ್ಜಿಗೆ ಸಾರು ಮಾಡಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರೋ ಹಾಗೆ ನಾನು ಮಜ್ಜಿಗೆ ಸಾರು ಮಾಡಿದ್ದೀನಿ ನೈಟ್ ಊಟಕ್ಕೆ. ಬೇರೆ ಏನೂ ಮಾಡಲಿಲ್ಲ. ಸ್ವಲ್ಪ ಮಜ್ಜಿಗೆ ಸಾರು, ಸ್ವಲ್ಪ ರೈಸ್ ಇತ್ತು, ಅಷ್ಟಿಗೆ ಸರಿಯಾಗಿ ಬಿಡು, ಸರಿ ಮಾಡೋಣ ಅಂಥೇಳಿ ಸರಿ ಮಾಡಿಕೊಂಡು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೇಗಿದ್ರು ಚಪಾತಿ ಅದು ಇದು ಮಾಡಬೇಕಲ್ಲ ಅವ್ರಿಗೆ ಬಾಕ್ಸಿಗೆ, ಆವಾಗ ಸರಿ ಹೋಗುತ್ತಂತ ಬಿಟ್ಟಿದ್ದೀನಿ. ನೋಡಿ, ನನ್ನ ಮಕ್ಕಳಿಬ್ಬರು ಹೇಗೆ ಕೂತ್ಕೊಂಡಿದೆ. ಇವತ್ತು ನಮ್ಮ ಮನೆ ಹತ್ತಿರ ರತ್ನ ಪಕ್ಷಿ ಬಂದಿತ್ತು ಗಿಡದಲ್ಲಿ. ಇದು ನೋಡಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ.